ಇದ್ದಾರೆ. ವಾಟ್ ಮಿಸ್ಟರ್ ಸಾಂಗ್ಲಿಯಾನ, ನೀವೀಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀರಾ. ನೀವು ಬೇರೆಯವ್ರ ತನಿಖೆ ಮಾಡಿದ ಹಾಗೆ ನಾವು ನಿಮ್ಮನ್ನು ತನಿಖೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಸರ್, ಇದು ನನ್ನ ಕರಿಯರಿಗೆ ಮಸಿ ಬಳಿಯೋಕೆ ಇವ್ರು 3 ಜನ ಸೇರ್ಕೊಂಡು ಮಾಡ್ತಿರೋ ಸಂಚು. ಇದು ಸಂಚಲ್ಲ, ಫ್ಯಾಕ್ಟ್ಸ್. ಅನಾವಶ್ಯಕವಾಗಿ ಮಂತ್ರಿಗಳ ಅರೆಸ್ಟ್ ಮಾಡಿಸಿ ದೊಡ್ಡ ಹಗರಣ ಮಾಡ್ಬಿಟ್ರಿ. ಅಧಿಕಾರ ಕೈಯಲ್ಲಿದೆ ಅಂತ ಸಿಕ್ಕಿದವ್ರು ಅರೆಸ್ಟ್ ಮಾಡಿದ್ರೆ ಕಾನೂನು ಒಪ್ಪಲ್ಲ. ಕಾನೂನು ಒಪ್ಪದೇ ಇರುವಂತ ಯಾವ ಕೆಲಸನೂ ನಾನು ಮಾಡಿಲ್ಲ ಸರ್. ಇದುವರೆಗೂ ಮಾಡಿರ್ಲಿಲ್ಲ, ಈಗ ಮಾಡಿದ್ದೀರಾ. ನಿಮ್ಮನ್ನ 3 ವರ್ಷ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಹೇಳಿದ್ದೆ, ಬಟ್ ನೋ ಐ ಆಮ್ ಹೆಲ್ಪ್ಲೆಸ್. ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋ, ನೀವು ಟ್ರಾನ್ಸ್ಫರ್ ಮಾಡ್ತಾ ಇರೋದು ನನ್ನನ್ನೆಲ್ಲ ಸತ್ಯದ ಕತ್ತಿಸ್ಕಿ ಯಾವುದೋ ಒಂದು ಮೂಲೆಯಲ್ಲಿ ಬಿಸಾಕ್ತಾ ಇದ್ದೀರಾ. ಈ ಧನರಾಜ್ಗೋಸ್ಕರ ಬೇಕು ಅಂತ ಇನ್ನೊಂದ್ಸಲ ಅನ್ಯಾಯದ ತೀರ್ಪನ್ನ ಬರೀತಾ ಇದ್ದೀರಾ. But I won't tolerate this anymore. ಮಿಸ್ಟರ್ ಸಾಂಗ್ಲಿಯಾನ. Yes, Mr. Commissioner. Show me one single black spot in my career. Show me, sir. ನನ್ನ ಹೆಂಡತಿ ಕುಂಕುಮ ಅಳಿಸೋಗತ್ತೆ ಅಂತ ನಾನು ಯೋಚನೆ ಮಾಡಿದೆ. ಇಷ್ಟು ವರ್ಷ ಈ ಅನ್ಯಾಯದ ಕಗ್ಗತ್ತಲ್ಲಿ ನಾನು ಹೋರಾಡಿದ್ನಲ್ಲ, ಅದು ನಾನು ಮಾಡಿರೋ ತಪ್ಪು. ಕಂಡಲ್ಲಿ ಗುಂಡಿಟ್ಟು ಸುಡದೆ ಇಂಥವ್ರು ಬದುಕಲಿ ಬದಲಾಗ್ಲಿ ಅಂತ ಇಷ್ಟು ವರ್ಷ ಅವಕಾಶ ಕೊಟ್ನಲ್ಲ, ಅದು ನನ್ನ ಬ್ಲಾಕ್ ಸ್ಪಾಟ್. ಕಮಿಷನರ್, ಮುಖ್ಯ ಕೆಲಸ ನೀವು. ಮಿಸ್ಟರ್ ಧನರಾಜ್, ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಹೇಳಿದ ಹಾಗೆ ಇವನ್ನ ಕರ್ನಾಟಕದ ಯಾವ್ದಾದ್ರೂ ಮೂಲೆಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಆ ಕಷ್ಟ ನಿಮಗೆ ಯಾಕೆ ಕಮಿಷನರ್ ಸಾಹೇಬ್ರೆ? ನನ್ನ ರಾಜೀನಾಮೆ ನಾನೇ ಬರ್ಕೊಡ್ತೀನಿ. ಸಾಂಗ್ಲಿಯಾನ, ದುಡುಕಬೇಡಿ. ನೀವ್ ಯಾಕ್ರಿ ಹೋಗರಿತೀರಾ? ಅವನ್ ರಾಜೀನಾಮೆ ಕೊಟ್ರೆ ಒಳ್ಳೇದಾಯ್ತಲ್ಲ. ಬೇಡ ತೊಲಗ್ತು ಅಂತ ಒದ್ದೊಡ್ಸುತ್ತಾನೆ. ಮಿಸ್ಟರ್ ಧನರಾಜ್, ಇವತ್ ನೀವು ಇವ್ರನ್ನೆಲ್ಲ ಕೊಂಡ್ಕೊಂಡು ಮೆರಿಬಹುದು. ಆದ್ರೆ ಒಂದಿನ ಕಾನೂನಿನ ಹೆಬ್ಬುಲಿ ನಿಮ್ಮ ನಾಯಿಗಳನ್ನ ನುಂಗಾಕ್ಬಿಡತ್ತೆ. ಇದು ನನ್ನ ರಾಜೀನಾಮೆ ಸರ್. ಅದ್ರ ಒಂದ್ ಮಾತು ಜ್ಞಾಪಕ ಇರಲಿ ಧನರಾಜ್, ಇದು ನನ್ನ ಹೋರಾಟದ ಅಂತ್ಯ ಅಲ್ಲ, ಆರಂಭ.